ನಮಸ್ಕಾರ, ಮಮತಾ ಕಿಚನ್ಗೆ ಸ್ವಾಗತ. ಇಂದಿನ ರೆಸಿಪಿ ಉದ್ದಿನ ಬಜ್ಜಿ ಅಥವಾ ಉದ್ದಿನ ವಡ ಎರಡೂ ಹೇಳ್ತಾರೆ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: 1 ಬೌಲು ಉದ್ದಿನ ಬೇಳೆನ ತಗೊಂಡು ಚೆನ್ನಾಗಿ ಒಂದು 2-3 ಸಲ ತೊಳೆದು ಒಂದು 3-4 ತಾಸು ನೆನೆಸಿಟ್ಕೊಂಡಿದ್ದೀನಿ. ಮತ್ತು ಅದಕ್ಕೆ 2 ಟೇಬಲ್ ಸ್ಪೂನು ಅಥವಾ 3 ಟೇಬಲ್ ಸ್ಪೂನಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೇ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪನ್ನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಶುಂಠಿ ತುರಿದು ಹಾಕಿದ್ರೆ ಬಾಯಿಗೆ ಸಿಗುತ್ತೆ ಮಕ್ಕಳಿಗೆ ಅಂಥೇಳಿ ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಅಜ್ವಾನ, ಉಪ್ಪು ಇದಿಷ್ಟು ತೊಗೊಂಡಿದ್ದೀನಿ. ಈಗ ಅಕ್ಕಿ ಮತ್ತು ಉದ್ದಿನಬೇಳೆ ಎರಡನ್ನ ಮಿಕ್ಸರ್ ಮಾಡ್ಕೊಂಬರ್ತೀನಿ. ನೋಡಿ, ಈ ರೀತಿ ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ. ಇದು ಅಕ್ಕಿ ಹಾಕೋದು ಉದ್ದೇಶ ಏನಂದರೆ ಅಂಟ್ಕೊಳ್ಳಲ್ಲ ಕೈಗೆ, ಮತ್ತು ಕ್ರಿಸ್ಪಿನೆಸ್ ಆಗಿ ಬರುತ್ತೆ. ಹಿಟ್ಟು ಹಾಕ್ತಾರೆ ಕೆಲವರು, ಅಕ್ಕಿ ಹಿಟ್ಟು. ಅದಕ್ಕಿಂತ ಇದು ಅಕ್ಕಿನ ಜೊತೆಗೆ ಸೇರಿಸಿ ರುಬ್ಬಿ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಅಜ್ವಾನನ ಈ ಥರ ಕೈಯಲ್ಲಿ ಮಾಡಿಬಿಟ್ಟು ಅದನ್ನು ಹಾಕ್ತಾಯಿದ್ದೀನಿ. ಅಜ್ವಾನ ಹಾಕೋ ಉದ್ದೇಶ ಏನು, ಅಸಿಡಿಟಿ ಆಗಬಾರ್ದು ಅನ್ನೋ ಒಂದು ಉದ್ದೇಶ ಅಷ್ಟೇ. ಸ್ವಲ್ಪ ಲೈಟಾಗಿ ಹಾಕೋದದು. ಜೀರಿಗೆ ಸ್ವಲ್ಪ, ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು ಅದಕ್ಕೆ ರುಬ್ಬಿಟ್ಕೊಂಡಿರ್ತೀವಲ್ಲ ಹಸಿಮೆಣ್ಸಿನ್ಕಾಯಿದು ಪೇಸ್ಟ್, ಅದನ್ನು ಈಗಲೇ ಸೇರಿಸ್ಕೊತಾ ಇದ್ದೀನಿ. ನೋಡಿ, ರುಚಿಗೆ ತಕ್ಕಷ್ಟು ಹಾಕ್ಕೊಳ್ರಿ. ಹಾಗೆ ಪೀಸ್ ಮಾಡಿ ಕಟ್ ಮಾಡಿ ಹಾಕ್ತಾರೆ, ಅದು ಬಾಯಿಗೆ ಹಾಗೆ ಸಿಗುತ್ತೆ ಅಂಥೇಳಿ ಪೇಸ್ಟ್ ಮಾಡಿ ಹಾಕ್ತೀನಿ. ಶುಂಠಿನೂ ಅಷ್ಟೇ, ಅದು ಬಾಯಿಗೆ ಸಿಕ್ಕರೆ ಮಕ್ಕಳು ತಿನ್ನೋದಿಲ್ಲ ಅಂಥೇಳಿ ಅದಕ್ಕೂ ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಆಗಿದ್ರೆ ಬಜ್ಜಿ ಚೆನ್ನಾಗಿ ಬರುತ್ತೆ. ಇದಕ್ಕೆ ಸೋಡಾ ಹಾಕೋ ಅಗತ್ಯ ಇಲ್ಲ. ನೋಡಿ, ಈ ಥರ ವಡ ಮಾಡ್ಕೊಳ್ಳೋದು ಈ ರೀತಿ ಸುಲಭವಾಗಿ ಮಾಡ್ಬೋದು. ಸ್ವಲ್ಪ ಹಿಟ್ಟು ತೆಳ್ಳಗಾದ್ರೂ ಈ ಥರ ಟೀ ಸೋಸೋ ಜರಡಿ ತೊಗೊಂಡು ಈ ಟೈಪ್ ಮಾಡಿಕೊಂಡು ಅದನ್ನು ನಿಧಾನವಾಗಿ ಎಣ್ಣೆಯಲ್ಲಿ ಬಿಡಬೇಕು. ಈ ರೀತಿ ಚೆನ್ನಾಗಿ ತನಗೆ ತಾನೇ ಬಿಟ್ಕೊಳ್ಳುತ್ತದು. ನೋಡಿ, ಈ ಥರ ಬಿಟ್ಕೊಳ್ಳುತ್ತೆ ವಡ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಬೇಕದು. ಈ ಥರ ಚೆನ್ನಾಗಿ ಒಂದು ಸೈಡ್ ಬೆಂದ ಮೇಲೆ ಮತ್ತೆ ತಿರುಗಿಸಿ ಹಾಕಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಿದರೆ ಚೆನ್ನಾಗಿ ಒಳಗಡೆನೂ ಬೇಯುತ್ತೆ. ಹಾಗೆ ಒಂದೊಂದೇ ಮಾಡ್ತಾ ಹೋಗ್ಬೋದು. ಈ ಥರ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಕೈಗೂ ಎಣ್ಣೆ ಸಿಡಿಯೋದಿಲ್ಲ. ಮತ್ತು ಮಕ್ಕಳಿಗೆ ಒಂದು ಚೆನ್ನಾಗಿರಲಿ ಅಂಥೇಳಿ ಈ ಥರ ಸಣ್ಣದಾಗಿ ಬಜ್ಜಿ ಥರನೂ ಮಾಡ್ಕೋಬೋದು. ಕೆಲವು ಮಕ್ಕಳು ವಡ ಆದರೆ ದೊಡ್ಡದಿದೆ ತಿನ್ನೋಕ್ಕಾಗಲ್ಲ ಹಾಗೆ ಹೀಗೆ ಅಂತಾರಲ್ಲ, ಅವ್ರಿಗೆ ಮಕ್ಕಳಿಗೆ ಈ ರೀತಿನೂ ನಾವು ಮಾಡಿ ಕೊಡ್ಬೋದು. ಈಗ ಬಜ್ಜಿ ಆಗಿದೆ. ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಇದನ್ನು ಈವ್ನಿಂಗ್ ಸ್ನ್ಯಾಕ್ಸ್ ಟೈಮು ಇಲ್ಲ ಇಡ್ಲಿ ಜೊತೆಗೆ ವಡ ತಿನ್ನೋರಿಗೆ ಚೆನ್ನಾಗಿರುತ್ತೆ. ಇದು ಜೊತೆಗೆ ಚಟ್ನಿ, ಪುದೀನ ಚಟ್ನಿನೂ ತಿನ್ಬೋದು, ಇಲ್ಲ ಕಾಯಿ ಚಟ್ನಿನೂ ತಿನ್ಬೋದು. ಇದೇ ಥರ ಮಮತಾ ಕಿಚನ್ನ ವೀಕ್ಷಿಸಿ. ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.